ಅವರು ಬರೋದಕ್ಕೂ ಮೊದಲು ಶಿವಣ್ಣ ಅವರು ಹಾಗೂ ನಿಮ್ಮ ಅವಿನಾಭಾವ ಸಂಬಂಧದ ಬಗ್ಗೆ ನಾವು ಬಹಳಷ್ಟು ಕೇಳಿದೀವಿ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಶಿವಣ್ಣ ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ಐ ಥಿಂಕ್ ನಿಮ್ಮ ಶಕ್ತಿಯನ್ನು ಕೂಡ ವೇದಿಕೆ ಮೇಲೆ ಕರೀಲ. ಓಕೆ, ಹಾಗಾದ್ರೆ ಇದೀಗ ನಮ್ಮ ರಾಮ್ ಅವರ ಜೊತೆಯಲ್ಲಿಯೇ ನಮ್ಮ ಶಿವಣ್ಣ ಅವರನ್ನ ಕೂಡ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡ ಚಿತ್ರರಂಗದ ಶಕ್ತಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಅವರಿಗೆ ಮದುವೆ ಜೋರಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ವಿ. ದಯವಿಟ್ಟು ಮುಂದೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್, ನಮ್ಮ ಬಾಸ್ ಬಂದಿದ್ದಾರೆ. ಶಿವಣ್ಣ ಸರ್, ರಾಮ್ ಅವರಿಗೆ ಬಹಳಷ್ಟು ಕನೆಕ್ಷನ್ ಇದೆ ನಿಮ್ಮ ಜೊತೆಗೆ. ಹಾಗಾಗಿ ರಾಮ್ ಅವ್ರಿಗೆ ನೀವೇ ಫಸ್ಟ್ ಮಾತಾಡಿ, ಅಂದ್ರೆ ಸಿನಿಮಾ ಬಗ್ಗೆ ಆಗಲಿ, ಅದೇ ರೀತಿಯಾಗಿ ಶಿವಣ್ಣ ಇವತ್ತು ಬಂದಿರೋದು ಎಷ್ಟು ಸ್ಪೆಷಲ್ ಅನ್ನೋದ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ಪ್ರೊಡ್ಯೂಸರ್ಸ್ಗೆ ಅವಕಾಶ ಕೊಟ್ಟಂತ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋಗಿ ನೋಡಿದಂತ ನನ್ನ ಚಂದ್ರಮೌಳಿ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ಜೊತೆಗೆ ಆಕ್ಟ್ ಮಾಡಿದಂತ ಅದಿತಿ ಆಗಿರ್ಬೋದು, ದೀಪಾಲ್ ಆಗಿರ್ಬೋದು, ನನ್ನ ಅಶೋಕ್ ಸರ್ ಆಗಿರ್ಬೋದು, ನರೇಂದ್ರ ಅವ್ರ ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಪೋಸ್ಟರ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ರದನ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಇದ ತಕ್ಷಣ ಯಾವತ್ತೂ ಏನೂ ಕಮ್ಮಿ ಮಾಡಿಲ್ಲ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇವತ್ತು ನಾನು ಶಿವಣ್ಣನ ಬಗ್ಗೆ ಏನ್ ಹೇಳಿದ್ರು ಸಾಲದು. ಯಾಕೆ ಅಂತಂದ್ರೆ ನಾನು ಒಂದು ಕನ್ಸು ಕಟ್ಕೊಂಡು ಬೆಂಗಳೂರು ಬಂದಾಗ ನಮ್ಗೆ ಏನು ಗೊತ್ತಿಲ್ಲ. ನಮ್ಮ ಸಿನಿಮಾ ನೋಡ್ತಾ ನಾವು ಟಿಕೆಟು ಸಿಗ್ತಾರೆ, ಅಷ್ಟು ಒದ್ದಾಡದಂತ ಸಮಯಗಳು. ಆ ದೊಡ್ಡ ಮನೆ ಜೊತೆಗೆ ಒಂದು ನಂಟಣ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ ಎಲ್ರಿಗೂ. ನಾನು ಜೀವನದಲ್ಲಿ ಒಂದು 3 ಸಲ ಕೆಳಗಡೆ ಬಿದ್ದೆ. ಒಂದು ಏನು ಇಲ್ಲ ಅಂತ ಎಲ್ಲ ಕಳ್ಕೊಂಡಾಗ್ಲೂ ಸಮೇತ ಅದು ಅವ್ರಿಗೆ ಗೊತ್ತಿಲ್ಲ. ಅದು ಇವತ್ತು ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ, ನನ್ನಂತ ಸಾವಿರಾರು ಕಲಾವಿದರಿಗೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇದು ಈ ತಂಡಕ್ಕೆ ಏನಂತಾರೆ, ಈ ನನ್ನ ಜೀವನದಲ್ಲಿ ನನ್ನ ತುಂಬಾ ಸ್ಪೆಷಲ್ ಆದಂತ ದಿನ. ನನ್ನ ಮನೆ ದೇವರು ಬೊಮ್ಮಲಿಂಗೇಶ್ವರ. ಇವತ್ತು ನನ್ನ ಪಕ್ಕದಲ್ಲಿ ಶಿವ ಪರಮಾತ್ಮನೇ ನನ್ನ ಪಕ್ಕ ನಿಂತಿದ್ದಾರೆ. ನನ್ನ ತಂದೆ ಜನ್ಮ ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ, ಸಾಕಿದ್ದಾರೆ. ಇಡೀ ನನ್ನ ಫುಲ್ ಫ್ಯಾಮಿಲಿ ಶಿವಣ್ಣ ತುಂಬಾ ಅಭಿಮಾನಿಗಳು, ತುಂಬಾ ಇಷ್ಟಪಡ್ತಾರೆ. ಕಿತ್ತಾಡಿದೀವಿ ಎಷ್ಟೋ ಸರಿ. ಆದ್ರೆ ಶಿವಣ್ಣ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಅವರು ನನಗೋಸ್ಕರ ಹೇಗೆ ನಿಂತಿದ್ದಾರೆ ಅಂತ ಅವ್ರ ಮಗಗೂ ಸಮೇತ ಅಷ್ಟು ನಿಂತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಸಿಚುವೇಶನ್ ಗಳಲ್ಲಿ ಅದು ಹೇಳೋದಿಕ್ಕೂ ಆಗಲ್ಲ ನನಗೆ. ಅಂತ ಸಿಚುವೇಶನ್ ಗೀತಕ್ಕ ಮತ್ತೆ ಶಿವಣ್ಣ ಇಬ್ರು, ಶಿವ ಪಾರ್ವತಿ ತರ ಇಬ್ರು ನನ್ನ ಜೀವನದಲ್ಲಿ ನಿಂತಿದ್ದಾರೆ. 2015ರಲ್ಲಿ ನಾನು ಸುಮ್ಮನೆ ಹೋಗಿ ಒಂದು ಮೀಟ್ ಮಾಡ್ತೀನಿ ಅಣ್ಣಗೆ, ಏನೋ ಪ್ರೋಗ್ರಾಮ್ ಮಾಡ್ಬೇಕು ಮಾಡ್ಕೊಡಿ ದಯವು ಅಂತ ಹೇಳ್ತಾರೆ. ಬಟ್ ಒಂದು ನಿಮಿಷ ಏನು ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ನನ್ನ ಏನ್ ವಿಷಯ ಏನು ಅಂತ ಹೇಳಿದಾಗ ಒಂದು ಏನೋ ಹೇಳ್ತೀನಿ, ಅವ್ರಿಗೆ ಇಷ್ಟ ಆಗತ್ತೆ, ಓಕೆ ಹೋಗು ಮಾಡ್ತೀನಿ, ನಿನ್ನೆ ತಲೆ ಕೆಡ್ಸ್ಕೊಂಡು ತುಂಬಾ ಚೆನ್ನಾಗಿದೆ ಅಂತಂದ್ರು. ನಾನು ಯಾರು ಅಂತಾನು ಗೊತ್ತಿರಲ್ಲ ಅವ್ರಿಗೆ. ಅಂತ ಟೈಮಲ್ಲಿ ಅವರು ಅಕ್ಕ ಶಿವಣ್ಣ ಇಬ್ರು ಸಪೋರ್ಟ್ ಆಗಿ ನಿಂತ್ಕೊಂತಾರೆ, ಇದೀಗ ಅಂತ ಹೇಳ್ತಾರೆ. ರೀಸೆಂಟ್ ಆಗಿ ನನ್ಗೊಂದು ಶಿವಣ್ಣ ಅವ್ರದ್ದು ಒಂದು ನನ್ನ ಜೀವಮಾನದ ಒಂದು ಅತ್ಯದ್ಭುತ ಘಳಿ ಅಂತಂದ್ರೆ ಶಿವಣ್ಣ ಅವ್ರದ್ದು 40 years ಫಂಕ್ಷನ್ ನಾನು ಮಾಡ್ತೀನಿ. ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣ ನಾನಲ್ಲ, ಅದಕ್ಕೆ ಅವರೇನೆ ಕರೀತಾರೆ. ಅನ್ಸಲಿ ಮನೆಗೆ ಹೋಗ್ತೀನಿ, ಹೋದಾಗ ಸುಮ್ಮನೆ ಮಾತಾಡ್ತಾ ಕೇಳ್ತೀನಿ, ಹಿಂಗ್ ಮಾಡೋಣ ಅಂತ ಇದೀವಿ, ಸಪೋರ್ಟ್ ಮಾಡಿ ಅಂತ. ಹಿಂದೆ ಮುಂದೆ ಏನು ನೋಡಲ್ಲ. ಅವ್ರು ಬೇರೆ ಚಾನಲ್ಗೆ ವರ್ಕ್ ಮಾಡ್ತಿದ್ರು ಸಮೇತ ನನಗೋಸ್ಕರ ನಾನು ಬರ್ತೀನಿ ಹೋಗೋ ಅಂತೇಳಿ ಅಣ್ಣ ಮತ್ತೆ ಗೀತಕ್ಕ ಇಬ್ರು ಯಾರೇನೇ ಆದ್ರೂ ತಲೆ ಕೆಡ್ಸ್ಕೊಂಡು ಕೂಡ ನಿನ್ ಜೊತೆ ನಾನು ಇದ್ದೀನಿ, ಏನೇ ಆದ್ರೂ ಎಂತ ಪರಿಸ್ಥಿತಿ ಬಂದ್ರು ನಾನು ಇದ್ದೀನಿ ಬಾ, ನೀನ್ ಯಾವುದೇ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಎಂತ ಕೆಲಸ ಇದ್ರು ನಾನು ನಿನ್ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ. ಗೀತಕ್ಕನು ಹೇಳ್ತಾರೆ. ನಾನು ಅವ್ರ ಮನೆಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಇದೆ, ಊಟ ಮಾಡೋದಕ್ಕೆ, ಅವ್ರ ಜೊತೆಗೆ ಇರೋದಕ್ಕೆ. ಅಂದ್ರೆ ಒಂದು ತಂದೆ ತಾಯಿ ಜೊತೆಗೂ ನಾನು ಅಷ್ಟು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ, ಬಟ್ ಇವ್ರು ನನ್ನ ಜೀವನಕ್ಕೂ ನನ್ನ ಮರೆಯೋದಕ್ಕಾಗಲ್ಲ. ಆ ತರ ಒಂದು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನನ್ಗೆ ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನನ್ ಬೆಳೆಸಿದಾರೆ ಅವರು. ರೀಸೆಂಟ್ ಆಗಿ ನಾನು ಹೋಗ್ಬಿಟ್ಟು ಟ್ರೈಲರ್ ಮ್ಯಾಚ್ಗೂ ನಾನು ಕರೆಯೋದಕ್ಕೆ ಹೋಗ್ತೀನಿ. ನಾನು ಹೇಳಿರಲ್ಲ, ನನ್ಗೊಂದು ಭಯ ಇರುತ್ತೆ, ಏನಂತಾರೋ ಆಕ್ಟ್ ಮಾಡಿದೀನಿ ಅಂತಂದ್ರೆ ಗೊತ್ತಿರಲ್ಲ ಅವ್ರಿಗೆ. ನಾನು 3 ದಿನದಿಂದ ಹೋದಾಗ್ಲೂ ಸಮೇತ ಅವರು ನನ್ ಗೊತ್ತೋಣ ನೀನ್ ಸಿನಿಮಾ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಹೇಗೋ ಗೊತ್ತಾಗತ್ತೆ. ಅವಾಗ್ಲೂ ಸಮೇತ ನಾನು ಇದ್ದೀನಿ, ಹೋಗೋ ಕರೀಬೇಕು, ನಾವು ಫೋನ್ ಮಾಡಿದ್ರೆ ಸಾಕು, ನಾನು ಇಬ್ರು ಬರ್ತಿದ್ವಿ, ನಿನ್ಗೋಸ್ಕರ ಹಿಂಗ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೋಗೋ ತಲೆ ಕೆಡ್ಸ್ಕೊಂಡು ನೀ ಎಲ್ಲಾದ್ರೂ ಕರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಇದೆಲ್ಲ ಹೇಳಿದೆ ಅಂತಂದ್ರೆ, ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರು ದೊಡ್ಡ ಮನೆನೆ. ಆ ಮನೆನ ನಾವು ಯಾವತ್ತೂ
ದೂರದಿಂದ ನೋಡಿ ಆರಾಧಿಸ್ಬೇಕು, ಇಷ್ಟಪಡ್ಬೇಕು, ಅಲ್ಲಿ ಹೋಗ್ಬೇಕು, ಬೆರಿಬೇಕು, ಪ್ರೀತಿನ ಸ್ವೀಕಾರ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಆ ಒಂದು ಅವಕಾಶ ನನಗೆ ಸಿಕ್ಕಿದೆ, ಆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ನನ್ನ ಒಂದು ಮಗುಗಿನ ಹೆಚ್ಚಾಗಿ ಅವ್ರ ಎದುರುಗಡೆ ಹೇಳ್ತಾ ಇದ್ದೀನಿ, ಒಂದು ಮಗುಗಿನ ಹೆಚ್ಚಾಗಿ ನನಗೆ ಜೊತೆ ನಿಂತಿದ್ದಾರೆ, ಮುಂದಕ್ಕೂ ನಿಂತಾರೆ. ತುಂಬಾ ಖುಷಿ ಇದೆ. ಮತ್ತೆ ಇನ್ನೊಂದು, ನಾನು ಅವ್ರ ಪಕ್ಕದಲ್ಲಿ ಇವತ್ತು ನಿಂತಿದ್ದೀನಿ ಅಂತಾನೆ ನಾನು ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾ ಇದ್ದೀನಿ. ಬಿಕಾಸ್ ಯಾಕಂದ್ರೆ ಎಷ್ಟೋ ವರ್ಷದಿಂದ ನಾನು ಅವ್ರನ್ನ ತುಂಬಾ ದೂರದಿಂದ ನೋಡ್ತಿದ್ದೆ, ಅವ್ರು ಟಿಕೆಟ್ ಸಿಗದೆ ಒದ್ದಾಡ್ತಿದ್ದೆ. ಇವತ್ತು ಅವ್ರು ಬಂದು ನನ್ನ ಟ್ರೈಲರ್ ನ ಲಾಂಚ್ ಮಾಡ್ತಿದ್ದಾರೆ, ಕ್ಯಾರೆಕ್ಟರ್ ಟ್ರೈಲರ್ ನ ಲಾಂಚ್ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ತುಂಬಾ ಪುಣ್ಯವಂತ. ಮತ್ತೆ ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಲಬಹುದು ಸೋಲ್ಬಹುದು ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ, ನಾನು ಎಫರ್ಟ್ ಹಾಕಿದ್ದೀನಿ. ಡೈರೆಕ್ಟ್ ಏನ್ ಹೇಳಿದಾರೆ ನಾನು ಮಾಡಿದ್ದೀನಿ, ನನ್ನ ಎಫರ್ಟ್ ನಾನು ಹಾಕಿದ್ದೀನಿ 100%. ಬಟ್ ಆದ್ರೆ ಇವತ್ತು ಒಂದು ದೇವರೇ ಬಂದು ನನಗೆ ಒಂದು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದೆಯಲ್ಲ, ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಅವಕಾಶಕ್ಕೆ ನಮ್ಮ ತುಂಬಾ ಹಣ ತುಂಬಾ ಚಿರಋಣಿಯಾಗಿರ್ತೀನಿ. ಯಾಕೆಂತಂದ್ರೆ ನೀವು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ. ನನ್ ಏನೇ ಬಂದ್ ಹೇಳಿದ್ರು ತುಂಬಾ ನಂಬುದ್ರಿ, ಬೆಳೆಸ್ರೆ ಹೋಗೋ ಅಂತಂದ್ರಿ. ನನ್ನ ಪ್ರತಿ ಕ್ಷಣದಲ್ಲೂ ನೀವು ಎಷ್ಟೋ ಜನ ನನಗೋಸ್ಕರ ನಿಮ್ಗೆ ಗೊತ್ತಿಲ್ಲ, ನನಗೋಸ್ಕರ ಎಷ್ಟೋ ಜನ ಎದುರಾಗಿದ್ದಾರೆ. ಅವ್ರು ತುಂಬಾ ಒಂದು ಸಮಸ್ಯೆಯಲ್ಲಿದ್ರು, ಅಂತ ಸಮಸ್ಯೆಯಲ್ಲೂ ಗೀತಾ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವತ್ತು ನಾನು ಅಳ್ತಾ ಕುಂತಿರ್ತೀನಿ, ಈ ಬರ್ತಾರೋ ಇಲ್ವೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗಿರುತ್ತೆ. ನಾಳೆ ಪ್ರೋಗ್ರಾಮ್ ಇರುತ್ತೆ, ಆ ಟೈಮಲ್ಲಿ ಏನೋ ಸನ್ನಿವೇಶ ಆಗ್ಬಿಟ್ಟು ಬರಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ನನಗೆ ಅವರು. ಆ ಕ್ಷಣ ನನ್ನ ಲೈಫ್ ಅಲ್ಲಿ ನಾನು ಮರೆಯಲ್ಲ. ಯಾಕಂದ್ರೆ ಅವ್ರು ಮಾತಾಡ್ತಾರೆ, ನೀನ್ ನನ್ನ ಮಗ ಕಣ, ತಲೆ ಕೆಡ್ಸ್ಕೊಳಕ್ ಬೇಡ, ಯಾವನೇ ಬರ್ಲಿ ಕಣ, ನಾನು ಇದಕ್ಕೆ ಹೋಗ, ತಲೆ ಕೆಡ್ಸ್ಕೊಳಕ್ ಬೇಡ. ನಿನ್ ಜೊತೆ ನಾನು ಈ ತಕ್ಕ ಮಾತಾಡ್ತಾರೆ ಇಬ್ರು. ಯಾಕಂದ್ರೆ ಆ ಒಂದು ಪುಣ್ಯ ಲೈಫ್ ಅಲ್ಲಿ, ಆ ಸಿಚುವೇಶನ್ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನಮ್ಮ ಅಪ್ಪ, ನಮ್ ಯಾರೇ ಇದ್ರು ಆ ಸಿಚುವೇಶನ್ ನ ಯಾರ ಕೈಲೂ ಆಗ್ತಿರ್ಲಿಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಯಾಕಂದ್ರೆ ಆ ಸಿಚುವೇಶನ್ ಪ್ರಕಾರ ಅವ್ರಲ್ಲೇ ಹೋಗ್ಬೇಕಾಗಿರುತ್ತೆ. ಬಟ್ ಅವ್ರು ನನಗೆ ಫೋನ್ ಮಾಡಿ ನನಗೆ ಧೈರ್ಯ ತುಂಬ್ತಾರೆ. ನಾನು 1 ಗಂಟೆ ಆ ಒಂದು ಸನ್ನಿವೇಶನ ಹೇಳೋದಿಕ್ಕೂ ಆಗಲ್ಲ, ಅಷ್ಟು ಫೀಲ್ ಆಗತ್ತೆ ನನಗೆ. ನನಗೋಸ್ಕರ ಒಂದು ದೊಡ್ಡ ನೆಟ್ವರ್ಕ್ ನೇ ಎದುರಾಕಂತಾರೆ ಅವರು. ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು, ನಿಂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆದ್ರೆ ಅವತ್ತು ನಿಂತ್ರು ಗೊತ್ತರ, ನನ್ನ ಕಷ್ಟದಲ್ಲಿ ನಿಂತ್ರು ಅವರು. ಕಷ್ಟ ಅಂತಂದ್ರೆ ನನ್ಗೆ ಏನು ಇಲ್ಲ, ಝೀರೋ. ಆ ಸನ್ನಿವೇಶದಲ್ಲಿ ಅವ್ರು ನಿಂತ್ರು. ನನ್ನ ಜೀವನ, ನನ್ನ ಉಸಿರಿರೋವರೆಗೂ ನಾನು ನನ್ನ ವೈಫ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಅದು ಯಾವತ್ತೂ ಮರೆಯಲ್ಲ. ನೀವು ನಿಮ್ಮ ಮನೆಯಲ್ಲಿ ನನ್ನ ವೈಫ್ಗೆ ನನಗೆ ಕೊಟ್ಟಿದ್ರ ಗೊತ್ತಾ ಸ್ಥಾನ, ಅದು ನಿಜವಾಗ್ಲೂ ನಾನು ತುಂಬಾನೇ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಶಿವಣ್ಣ, ಥ್ಯಾಂಕ್ ಯು. ನಾನು ರಾಮ ಇಷ್ಟು ಮಾತಾಡಿರೋದು ಕೂಡ ನಾವು ಫಸ್ಟ್ ಟೈಮ್ ನೋಡಿರೋದು. ಸೊ ಐನು ಮನಸ್ಸಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನ ಹಂಚಿಕೊಂಡಿದ್ದೀನಿ. ಶಿವಣ್ಣ ಅವರೇ, ರಾಮ ಅವ್ರ ತರ ಬಹಳಷ್ಟು ಪ್ರತಿಭೆಗಳಿಗೆ ಪ್ರತಿ ಹೆಜ್ಜೆಯಲ್ಲಿ ನೀವು ಜೊತೆಯಾಗಿ ನಡೆದಿರಾ. ಅದ್ರ ಅವಶ್ಯಕತೆ ಖಂಡಿತವಾಗಿಯೂ ನಿಮಗೆ ಎಷ್ಟಿರುತ್ತೋ ಗೊತ್ತಿಲ್ಲ. ಆದ್ರೆ ನೀವು ಅಷ್ಟು ಪ್ರೀತಿಯಿಂದ ಅಂತಹ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರೋದು, ಪ್ರೀತಿಯನ್ನ ಕೊಡ್ತಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್.